ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ತೆರಿಗೆ ಇಲಾಖೆ ಈಗ ಸಣ್ಣ ಪುಟ್ಟ ಅಂಗಡಿಗಳ ಮಾಲೀಕರಿಗೆ ಜಿಎಸ್ಟಿ ನೋಟಿಸ್ ಕಳುಹಿಸಿದ ಬೆನ್ನಲ್ಲೇ ಈಗ ಆದಾಯ ತೆರಿಗೆ ನೋಟಿಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ. ಇದರ ನಡುವೆ ಬ್ಯಾಂಕಿನಲ್ಲಿ ಎಫ್ಡಿ ಇಟ್ಟವರಿಗೆ ಆದಾಯ ತೆರಿಗೆ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೌದು ಸ್ನೇಹಿತರೆ, ಯಾವುದೇ ಒಂದು ಬ್ಯಾಂಕಿನಲ್ಲಿ ಎಫ್ಡಿ ಯೋಜನೆಯಲ್ಲಿ ಹಣವನ್ನು ಇಟ್ಟವರು ಈ ಕೆಲವು ತಪ್ಪುಗಳನ್ನು ಮಾಡಿದರೆ ಅವರಿಗೆ ಕಡ್ಡಾಯವಾಗಿ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುತ್ತೆ. ಹೌದು ಸ್ನೇಹಿತರೆ, ನೀವು ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಎಫ್ಡಿ ಇಟ್ಟಿದ್ದು ವಾರ್ಷಿಕವಾಗಿ 40,000 ಅಥವಾ ಅದಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ಪಡೆದುಕೊಂಡರೆ ನೀವು ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸನ್ನು ಪಡೆದುಕೊಳ್ಳಬೇಕಾಗುತ್ತೆ. ಯಾವುದೇ ಒಂದು ಬ್ಯಾಂಕಿನಲ್ಲಿ ಎಫ್ಡಿ ಇಟ್ಟವರು ವಾರ್ಷಿಕವಾಗಿ 40,000ಕ್ಕಿಂತ ಅಧಿಕ ಮೊತ್ತದ ಹಣವನ್ನು ಬಡ್ಡಿ ರೂಪದಲ್ಲಿ ಪಡೆದುಕೊಂಡರೆ ಅವರು ಆದಾಯ ತೆರಿಗೆಯನ್ನು ಕಡ್ಡಾಯವಾಗಿ ಪಾವತಿ ಮಾಡಬೇಕು. ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರು ಅಂದರೆ 60 ವರ್ಷ ಮೇಲ್ಪಟ್ಟವರು ಎಫ್ಡಿ ಯೋಜನೆಯಲ್ಲಿ ವಾರ್ಷಿಕವಾಗಿ 50,000 ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಬಡ್ಡಿ ರೂಪದಲ್ಲಿ ಪಡೆದುಕೊಂಡರೆ ಅವರು ಕೂಡ ಕಡ್ಡಾಯವಾಗಿ ತೆರಿಗೆ ಪಾವತಿಯನ್ನು ಮಾಡಬೇಕು. ಎಫ್ಡಿ ಯೋಜನೆಗಳು ತೆರಿಗೆ ನಿಯಮಕ್ಕೆ ಒಳಪಡುತ್ತೆ. ಈ ಕಾರಣಗಳಿಂದ ಎಫ್ಡಿ ಯೋಜನೆಯಲ್ಲಿ ಪಡೆದುಕೊಂಡ ಬಡ್ಡಿಗೆ ಕಡ್ಡಾಯವಾಗಿ ತೆರಿಗೆ ಪಾವತಿಯನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ 40,000 ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನು ಎಫ್ಡಿ ಯೋಜನೆಯಲ್ಲಿ ಬಡ್ಡಿ ರೂಪದಲ್ಲಿ ಪಡೆದುಕೊಂಡರೆ ನೀವು ತೆರಿಗೆ ಪಾವತಿ ಮಾಡದೇ ಇದ್ದರೆ ನಿಮಗೆ ತೆರಿಗೆ ನೋಟಿಸ್ ಕಡ್ಡಾಯವಾಗಿ ಬರುತ್ತೆ. ಹಿರಿಯ ನಾಗರಿಕರು ವಾರ್ಷಿಕವಾಗಿ 50,000 ರೂಪಾಯಿ ಬಡ್ಡಿಯನ್ನು ಪಡೆದುಕೊಂಡಿದ್ದು ಅವರು ತೆರಿಗೆ ಪಾವತಿಯನ್ನು ಮಾಡದೇ ಇದ್ದರೆ ಅವರಿಗೂ ಕೂಡ ತೆರಿಗೆ ನೋಟಿಸ್ ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಬ್ಯಾಂಕಿನ ಎಫ್ಡಿ ಯೋಜನೆಯ ಮೂಲಕ ವಾರ್ಷಿಕವಾಗಿ 40,000 ರೂಪಾಯಿ ಹಣವನ್ನು ಬಡ್ಡಿ ರೂಪದಲ್ಲಿ ಪಡೆದುಕೊಂಡರೆ ಆತನ ಸಂಪೂರ್ಣ ಮಾಹಿತಿಯನ್ನು ಬ್ಯಾಂಕುಗಳು ತೆರಿಗೆ ಇಲಾಖೆಗೆ ರವಾನೆ ಮಾಡುತ್ತೆ. ಬ್ಯಾಂಕುಗಳು ಕೊಟ್ಟ ಆಧಾರದ ಮೇಲೆ ತೆರಿಗೆ ಇಲಾಖೆಯವರು ನಿಮಗೆ ನೋಟಿಸನ್ನು ಕಳುಹಿಸುತ್ತಾರೆ. ಈ ಕಾರಣಗಳಿಂದ ಬ್ಯಾಂಕಿನಲ್ಲಿ ಎಫ್ಡಿ ಇಡುವ ಮುನ್ನ ನೀವು ಆದಾಯ ತೆರಿಗೆ ನಿಯಮವನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ.